Hello viewers, today we start a 6th standard poem, My People. My People ಅಂದರೆ ನನ್ನ ಜನರು ಅಂತ ಅರ್ಥ. ಈ ಪೊಯಮನ್ನು ಡಾಕ್ಟರ್ ಸಿದ್ಲಿಂಗಯ್ಯ ಅನ್ನೋರು ಕನ್ನಡದಲ್ಲಿ ಬರೆದಿದ್ದಾರೆ. ಆ ಪೊಯಮ್ಮಿಗೆ ಡಾಕ್ಟರ್ ಸುಮಲತೇಂದ್ರ ಆರ್ ನಾದಿಗ್ ಅನ್ನೋರು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟನ್ನು ಮಾಡಿದ್ದಾರೆ. ಸೊ ಲೆಟ್ ಅಸ್ ನೋ ಡೀಟೇಲಿ ಅಬೌಟ್ ದಿಸ್ ಪೊಯಮ್. My People. If you're new to my channel, please like, share and subscribe to my channel. Detail about the poet Sidlingayya. Sidlingayya, 1954, Professor of Kannada in Bangalore University, is a major poet in Kannada literature. He pioneered the Dalit voice in 1975. The trend-setting work on Dalit literature in Kannada is Holemadigana Hadu, 1975, a collection of poems by ಸಿದ್ಲಿಂಗಯ್ಯ. ಸಿದ್ಲಿಂಗಯ್ಯ ಅನ್ನೋರು ಒಂದು ಪ್ರಸಿದ್ಧ ಕವಿಯಾಗಿದ್ದಾರೆ. ಅವರು 1954 ಜನಿಸಿದ್ದಾರೆ. ಅವರು ದಲಿತ ಜನರ ಬಗ್ಗೆ ತುಂಬ ಕವಿತೆಯನ್ನು ಬರೆದಿದ್ದಾರೆ ಮತ್ತು ತುಂಬ ಪದ್ಯಗಳನ್ನು ಸಹ ಕನ್ನಡದಲ್ಲಿ ಬರೆದಿದ್ದಾರೆ. ಈ ಪದ್ಯವನ್ನು ಡಾಕ್ಟರ್ ಸಿದ್ಲಿಂಗಯ್ಯ ಅನ್ನೋರೇ ಬರೆದಿರೋದು. ಆ ಪೊಯಮನ್ನು ಡಾಕ್ಟರ್ ಸುಮತೇಂದ್ರ ಆರ್ ನಾದಿಗ್ ಅನ್ನೋರು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. His autobiography Uru Keri is translated in English and many of his poems are translated to various Indian and other languages. ಸೊ ಇವರು ಬರೆದಿರೋಂಥ ಪೊಯಮ್ಸ್ ಏನಿದೆ, ಪದ್ಯಗಳು ಏನಿದೆ, ಅದನ್ನು ತುಂಬ ಲ್ಯಾಂಗ್ವೇಜಸ್ಸಲ್ಲಿ ಟ್ರಾನ್ಸ್ಲೇಟನ್ನು ಮಾಡಿದ್ದಾರೆ. ಮತ್ತು ಇವ್ರ ಆಟೋಬಯೋಗ್ರಫಿ ಏನಿದೆ, ಅವರ ಕಥೆ ಏನಿದೆ, ಊರು ಕೇರಿ ಅನ್ನೋದು ಒಂದು ಪೊಯಮಲ್ಲಿ ಬರೆದಿದ್ದಾರೆ. ಡಾಕ್ಟರ್ ಸುಮತೇಂದ್ರ ಆರ್ ನಾದಿಗ್ ಅವರ ಬಗ್ಗೆ ನೋಡೋಣ. ಸುಮತೇಂದ್ರ ಆರ್ ನಾದಿಗ್, ಬಾರ್ನ್ ಇನ್ 1935, ಈಸ್ ಎ ಪ್ರಾಮಿನೆಂಟ್ ಮಾಡರ್ನ್ ಪೊಯೆಟ್. ನಾದಿಗ್ಸ್ ದಂಪತ್ಯ ಗೀತೆ has been translated into English, Hindi, Bengali and other Indian languages. ಸುಮತೇಂದ್ರ ನಾದಿಗ್ ಅನ್ನೋರು 1935 ಜನಿಸಿದ್ದಾರೆ. ಅವರು ಸಹ ಪ್ರಸಿದ್ಧ ಕವಿಯಾಗಿದ್ದಾರೆ. ಅವರು ದಾಂಪತ್ಯ ಗೀತೆ ಅನ್ನುವ ಒಂದು ಪದ್ಯವನ್ನು ಬರೆದಿದ್ದಾರೆ. ಆ ಪದ್ಯ ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ, ಬೆಂಗಾಲಿಯಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಸೊ ಲಾಸ್ಟಲ್ಲಿ, ಎಜುಕೇಷನ್ ಈಸ್ ನಾಟ್ ದ ಫಿಲ್ಲಿಂಗ್ ಆಫ್ ಪೇಲ್ ಬಟ್ ದ ಲೈಟಿಂಗ್ ಆಫ್ ಎ ಫೈರ್. ವಿ ಬಿ ಏಟ್ಸ್ ಅನ್ನೋರು ಬರೆದಿರೋದು. ಎಜುಕೇಷನ್ ಏನಿದೆ, ವಿದ್ಯೆ ಏನಿದೆ, ಅದು ಫಿಲ್ಲಿಂಗ್ ಆಫ್ ಪೇಲ್ ಅಂದರೆ ವಿದ್ಯೆಯಿಂದ ಏನು ಬೇಕಾದರೂ ಸಾಧನೆಯನ್ನು ಮಾಡ್ಬೋದು. ಅದು ಒಂದು ಫೈರ್ ಇದ್ದಾಗೆ, ಬೆಂಕಿ ಇದ್ದಾಗೆ ವಿದ್ಯೆ ಅಂತ ಹೇಳಿದ್ದಾರೆ. Let us know detail about the poem My People. Preparatory activity. Write the names of professions. A person who mends shoe, cobbler. A person who stitches cloth, tailor. A person who makes ornaments, goldsmith. A person who represents people in court, advocate. A person who works in the field, farmer. A person who sells fruit and vegetables, say fruit seller. Do you know any other professions? Write them down and discuss the nature of the work. ನಿಮಗೆ ಬೇರೆ ಪ್ರೊಫೆಷನ್ಸ್ ಗೊತ್ತಾ, ಕೆಲಸಗಳು ಗೊತ್ತಾ, ವೃತ್ತಿಯನ್ನು ಗೊತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ಅದರದ ಬಗ್ಗೆ ನೀವು ಡಿಸ್ಕಸ್ಸನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಕಾರ್ಪೆಂಟರ್ ಅದೂ ಸಹ ಒಂದು ಪ್ರೊಫೆಷನ್ ಆಗಿದೆ. ಅದ್ರ ಬಗ್ಗೆ ನೀವು ಚರ್ಚೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಸೆಡ್ ದ ರಿಚ್ ಆ್ಯಂಡ್ ಗೆಟ್ಟಿಂಗ್ ರಿಚರ್ ಆ್ಯಂಡ್ ದ ಪೂರ್ ಆರ್ ಗೆಟ್ಟಿಂಗ್ ಪೂರರ್. ಡೂ ಯು ಅಗ್ರಿ ವಿತ್ ದಿಸ್? Discuss your view in groups
ಆ್ಯಂಡ್ ಪ್ರೆಸೆಂಟ್ ದೆಮ್ ಟು ದ ಕ್ಲಾಸ್. ಸೊ ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ, ಶ್ರೀಮಂತ ಶ್ರೀಮಂತ ಶ್ರೀಮಂತನಾಗೇ ಆಗಿ ಹೋಗ್ತಾ ಇರ್ತಾನೆ, ಬಡವನಾಗೇ ಉಳಿಕೊಂಡು ಬಡವನಾಗೇ ಇರ್ತಾನೆ. ನೀವು ಇದನ್ನು ಒಪ್ತೀರಾ ಅಂತ ಕೇಳ್ತಾ ಇದ್ದಾರೆ. ಡೂ ಯು ಅಗ್ರಿ ವಿತ್ ದಿಸ್? ಡಿಸ್ಕಸ್ ವಿತ್ ಯುವರ್ ಗ್ರೂಪ್ಸ್. ನಿಮ್ಮ ಕ್ಲಾಸಲ್ಲಿ ನೀವು ಇದನ್ನು ಡಿಸ್ಕಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಶ್ರೀಮಂತನಾಗೇ ಹೋಗ್ತಾ ಇರ್ತಾನೆ, ಬಡವನಾಗೇ ಇರ್ತಾನೆ. ಇದ್ರ ಬಗ್ಗೆ ಡಿಸ್ಕಷನನ್ನು ಮಾಡಿ. ನಾವು ರೀಡ್ ದ ಮಿಸರೀಸ್ ಆಫ್ ಪೀಪಲ್ ಇನ್ ದ ಪೊಯಮ್ ಮೈ ಪೀಪಲ್ ಬಗ್ಗೆ ಇವಾಗ ರೀಡ್ ಮಾಡೋಣ. ದೇ ಕ್ಯಾರಿ ಸ್ಟೋನ್ಸ್ ಫಾರ್ ಬಿಲ್ಡಿಂಗ್ ಸೈಟ್ಸ್. ದೇ ಗೆಟ್ ಕಿಕ್ಡ್ ಅಂಟಿಲ್ ದೇ ಸೋನ್. ದೇ ಡೈ ಫ್ರಮ್ ಹಂಗರ್ ಮೈ ಪೀಪಲ್. ಸೊ ಈ ಪದ್ಯದಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ, ದಲಿತರು ಕಟ್ಟಿದ ನಿರ್ಮಾಣಗಳು ಕಲ್ಲನ್ನು ಹೊರೆಯುತ್ತಾರೆ. ಅವರು ಕಷ್ಟಪಟ್ಟು ದುಡಿತಾರೆ, ಆದರೆ ಹಸಿವಿನಿಂದ ಸಾಯ್ತಾರೆ. ದೇ ಡೈ ಫ್ರಮ್ ಹಂಗರ್ ಅಂದರೆ ಹಸಿವಿನಿಂದ ಸಾಯ್ತಾರೆ, ಬಡವರು ದಲಿತರು ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ದೇ ಎಕ್ಸವೇಟ್ ಗೋಲ್ಡ್ ಬಟ್ ದೇ ಡೋಂಟ್ ಗೆಟ್ ಎ ಮೀಲ್. ದೇ ವೇವ್ ಕ್ಲಾತ್ ಬಟ್ ದೇ ಗೋ ನೇಕ್ಡ್ ಮೈ ಪೀಪಲ್. ಅವರು ಚಿನ್ನದ ಗಣಿಗಳನ್ನು ಚಿನ್ನದ ಗಣಿಗಾರಗಳಲ್ಲಿ ಕೆಲಸ ಮಾಡುತ್ತಾರೆ. ಅಂದರೆ ದಲಿತರು ಚಿನ್ನದ ಗಣಿಗಾರಗಳಲ್ಲಿ ಕೊರಿಯೋದು ಎಲ್ಲ ಕೆಲಸ ಮಾಡ್ತಾರೆ, ಆದರೆ ಅಗಿಯೋದು ಕೊರಿಯೋದು ಎಲ್ಲ ಕೆಲಸ ಮಾಡ್ತಾರೆ. ಆದರೆ ಅವರಿಗೆ ಒಂದು ಹೊತ್ತು ಆಹಾರವನ್ನು ಕೂಡ ಸಿಗೋದಿಲ್ಲ. ಮೀಲ್ಸ್ ಅಂದರೆ ಆಹಾರವನ್ನು ಸಹ ಅವರಿಗೆ ಸಿಗೋದಿಲ್ಲ. ಅಷ್ಟು ದಲಿತ ಜನರು ನನ್ನ ಜನರು ಅಂತ ಹೇಳ್ತಾ ಇದ್ದಾರೆ ಕವಿ. ದೇ ವೀವ್ ಕ್ಲಾತ್ ಬಟ್ ದೇ ಗೋ ನೇಕ್ಡ್ ಅಂದರೆ ಅವರು ಬಟ್ಟೆನ ನೆನೀತಾರೆ, ಆದರೆ ಅವರಿಗೆ ಬಟ್ಟೆ ಇರೋದಿಲ್ಲ. ಆ ಥರ ನನ್ನ ಜನರು ದಲಿತರ ಜನರು ಅಂತ ಕವಿ ಹೇಳ್ತಾ ಇದ್ದಾರೆ. ದೇ ಪ್ಲಗ್ ದ ಫೀಲ್ಡ್ ಆ್ಯಂಡ್ ದೇ ಸೋ ದ ಸೀಡ್ಸ್. ದೇ ಕಟ್ ದ ಕ್ರಾಪ್ಸ್ ಆ್ಯಂಡ್ ದೇ ಆರ್ ಬೇಕ್ಡ್ ಇನ್ ದ ಸನ್ ಮೈ ಪೀಪಲ್. ಅವರು ದಲಿತ ಜನರು ಜಮೀನ್ದಾರುಗಳ ಜಮೀನಿನಲ್ಲಿ ಗೇಮೆಯನ್ನು ಮಾಡಿ ಬೆಳೆಯನ್ನು ಬೆಳೆಯುತ್ತಾರೆ. ಚಳಿ ಬಿಸಿಲು ಎಲ್ಲ ಸಹನೆಯನ್ನು ಮಾಡಿಕೊಂಡು ಅವರು ಬೆಳೆಯನ್ನು ಬೆಳೀತಾರೆ. ಸೊ ಜಮೀನ್ದಾರುಗಳು ಅವರಿಗೆ ಒಂದು ಹೊತ್ತು ಊಟನೂ ಸಹ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಿ ಬೇಕ್ಡ್ ಇನ್ ದ ಸನ್ ಅಂದರೆ ಬಿಸಿಲಿನಲ್ಲಿ ಅವರು ಕೆಲಸವನ್ನು ಮಾಡೋದು. ದೇ ಕಮ್ ಹೋಮ್ ಎಂಟಿ ಹ್ಯಾಂಡೆಡ್. ದೇ ಹ್ಯಾವ್ ಎ ಡೀಪ್ ಸೈ. ದೇ ಲೀವ್ ಇನ್ ಮಿಸರಿ ಮೈ ಪೀಪಲ್. ಸೊ ಅವರು ಎಷ್ಟು ಬೆಳಿಗ್ಗೆಯಿಂದ ಸಂಜೆ ತನಕ ಅವರು ಶ್ರಮವನ್ನು ಪಟ್ಟರೂ ಸಹ ಬರಿಗೈಯಲ್ಲಿ ಮನೆಗೆ ಬರ್ತಾರೆ. ದಲಿತ ಜನರು ಬರಿಗೈಯಲ್ಲೇ ಮನೆಗೆ ಬರ್ತಾರೆ. ದೇ ಹ್ಯಾವ್ ಎ ಡೀಪ್ ಸೈ ಅಂದರೆ ಮನೆಗೆ ಬಂದಿದ್ದ ತಕ್ಷಣ ಉಸಿರು ಮೇಲಗಿನ್ನ ಎಳಿತಾ ಇರ್ತಾರೆ. ಆ ಥರ ಬೆಳಿಗ್ಗೆಯಿಂದ ಸಂಜೆ ತನಕ ದುಡಿತಾರೆ. ದೇ ಲೀವ್ ಇನ್ ಮಿಸರಿ ಅಂದರೆ ಕಷ್ಟದಲ್ಲೇ ಅವರು ಕಾಲವನ್ನು ಕಳೆಯೋದು. ಸೊ ಆ ಥರ ನನ್ನ ಜನರು ಅಂತ ಕವಿ ಹೇಳ್ತಾ ಇದ್ದಾರೆ ಇಲ್ಲಿ. ದೇ ಬಿಲ್ಟ್ ದ ಶಾಪ್ಸ್ ಆ್ಯಂಡ್ ದೇ ರೈಸ್ ದ ಬಂಗ್ಲೋಸ್. ದೇ ಗೆಟ್ ಇನ್ ಟು ಹೆವಿ ಡಬ್ಟ್ಸ್ ಮೈ ಪೀಪಲ್. ಅವರು ಬಂಗ್ಲೋಸನ್ನು ಕಟ್ತಾರೆ, ಶಾಪ್ಸನ್ನು ಕಟ್ತಾರೆ, ಆದರೆ ಅವರಿಗೆ ಒಂದು ಬಂಗ್ಲೋವನ್ನು ಸಹ ಒಂದು ಮನೇನೂ ಸಹ ಅವರಿಗೆ ಸಿಗೋದಿಲ್ಲ. ಆ ಥರ ನನ್ನ ಜನರು ಅಂತ ಹೇಳ್ತಾ ಇದ್ದಾರೆ. ವೆನ್ ದೇ ಕ್ಲಾಪ್ಸ್ ಆನ್ ದ ಸ್ಟ್ರೀಟ್ ದೇ ಡೋಂಟ್ ಕ್ರೈ ಫಾರ್ ಹೆಲ್ಪ್.
ದೇ ಸಪ್ಪರ್ಸ್ ದೇರ್ ಕ್ರೈಸ್ ಮೈ ಪೀಪಲ್. ಅವರಿಗೆ ದಲಿತ ಜನರಿಗೆ ಕಷ್ಟ ಬಂದಾಗ ಅವರು ಹಂಗೇ ಸಹನೆಯನ್ನು ಪಡೀತಾರೆ ಹೊರತು ಯಾರಿಗೂ ತನ್ನ ಕಷ್ಟವನ್ನು ಹೇಳಿಕೊಳ್ಳೋದಿಲ್ಲ ಮತ್ತು ಸಹಾಯವನ್ನು ಸಹ ಕೇಳೋದಿಲ್ಲ. ಆ ಥರ ನನ್ನ ಜನರು. ಅವರು ತನ್ನ ಕಣ್ಣೀರನ್ನು ತನ್ನೇ ಏನು ಮಾಡ್ತಾರೆ ಅಂದರೆ ಕುಡಿತಾರೆ. ಕಣ್ಣೀರನ್ನು ಕ್ರೈಸ್ ಅಂದರೆ ಅಳೋದನ್ನು ಅವರು ಯಾರಿಗೂ ಸಹ ತೋರಿಸೋದಿಲ್ಲ. ಅವರೇ ಅಳ್ಕೊಂಡು ಮನಸ್ಸಿನಲ್ಲಿ ಯಾರಿಗೂ ಕೇಳೋದಿಲ್ಲ. ಆ ಥರ ನನ್ನ ಜನರು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ದೇ ಪೇ ಇಂಟ್ರೆಸ್ಟ್ ಥ್ರೂ ದೇರ್ ನೋಸಸ್, ದೇ ಬಿಕಮ್ ಆ್ಯಶ್ ಇನ್ ದ ಫೈರ್ ಆಫ್ ಫ್ರೈಸ್ ಸ್ಪೀಚಸ್ ಮೈ ಪೀಪಲ್. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ, ಇವಾಗ ಪೊಲಿಟಿಷಿಯನ್ಸ್ ಏನು ಮಾಡ್ತಾರೆ, ಬಡ ಜನಗಳನ್ನು ಉಪಯೋಗಿಸ್ಕೊಂಡು ಅವರು ಸ್ಪೀಚ್ ಮಾಡಿ ಅವರು ಓಟನ್ನು ಗೆಲ್ಕೊಳ್ತಾರೆ. ಆದರೆ ಬಡ ಜನ ಅವರಿಗೆ ನೋಡೋದಿಲ್ಲ, ಗೆದ್ದ ಮೇಲೆ ನೋಡೋದಿಲ್ಲ. ಆ ಥರ ಸ್ಪೀಚಸ್ಸಲ್ಲೆಲ್ಲ ಬಡ ಜನರಿಗೆ ಉಪಯೋಗಿಸ್ಕೊಳ್ತಾರೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನನ್ನ ಜನರು ಅಂತ ಈ ಥರ ಹೇಳ್ತಾ ಇದ್ದಾರೆ. ಫಾರ್ ದ ಗಾಡ್ ಲವಿಂಗ್ ಮ್ಯಾನ್ ಹೂ ಈಟ್ ದೇರ್ ಫೀಲ್, ದೇ ಪ್ರಿಪೇರ್ ಫುಟ್ವೇರ್ ಮೈ ಪೀಪಲ್. ದೇವರಿಗೂ ಸಹ ಅವರು ತನ್ನ ಹೆಲ್ಪನ್ನು ಸಹ ಕೇಳೋದಿಲ್ಲ. ಆ ಥರ ದೇವರ ಹತ್ರ ಬೇಡ್ಕೊಂಡು ಅವರು ಹೊಟ್ಟೆ ತುಂಬಿಸ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ದೇ ಫಾಲ್ ಅಟ್ ಅದರ್ಸ್ ಫೀಟ್ ಆ್ಯಂಡ್ ದೇ ಗೆಟ್ ಕಿಕ್ಡ್, ದೇ ಆರ್ ಸೋ ಡಿವೋಟೆಡ್ ಮೈ ಪೀಪಲ್. ಬೇರೆಯವರ ಕಾಲ ಮೇಲೆ ಬೀಳಬೇಕು ಅಂತ ಅವರು ತನಗೇ ತಾನೇ ಅವರ ಮನಸ್ಸಲ್ಲಿ ಕಷ್ಟ ಇದ್ರೂ ಹೇಳ್ಕೊಳ್ಳದೆ ಬೇರೆಯವರ ಕಾಲ ಮೇಲೇನೂ ಸಹ ಅವರು ಬೀಳೋದಿಲ್ಲ. ಆ ಥರ ನನ್ನ ಜನರು ಅಂತ ಹೇಳ್ತಾ ಇದ್ದಾರೆ. ಕಮ್ ಟು ಲಾಸ್ಟ್ ಪ್ಯಾರಾಗ್ರಾಫ್. ದೇ ಲಿಸನ್ ಟು ಎನಿಥಿಂಗ್ ಸೆಟ್ ಟು ದೆಮ್, ದೇ ಲೀವ್ ಆನ್ ಏರ್ ಮೈ ಪೀಪಲ್. ಸೊ ಅವರು ಏನು ಹೇಳಿದ್ರೂ ಸಹ ದಲಿತ ಜನರು ಕೇಳ್ತಾರೆ ಮತ್ತು ಶ್ರಮವನ್ನು ಅಷ್ಟೇ ಪಡ್ತಾರೆ. ಮತ್ತು ದೇ ಲೀವ್ ಆನ್ ಏರ್, ಚಳಿಯಲ್ಲಿ ಬಿಸಿಲಲ್ಲಿ ಎಲ್ಲ ಅವರು ಬದುಕನ್ನು ಮಾಡ್ತಾರೆ. ಆದರೆ ಯಾರಿಗೂ ಹೇಳೋದಿಲ್ಲ. ಆ ಥರ ಬದುಕನ್ನು ಮಾಡ್ತಾರೆ. ಆ ಥರ ನನ್ನ ಜನರು ಅಂತ ಕವಿ ಇಲ್ಲಿ ಸಿದ್ಧಲಿಂಗಯ್ಯ ಅನ್ನೋರು ಹೇಳ್ತಾ ಇದ್ದಾರೆ. ಸೊ ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.